ರೈತರ ಪಾಲಿಗೆ ಇದೀಗ ಮರಣ ಶಾಸನವಾಗಿದೆ. CWRC ಆದೇಶ. ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. KRS ಜಲಾಶಯದಲ್ಲಿ ನೀರಿಲ್ಲದೆ ಜನರು ಒಂದು ಕಡೆ ಪರದಾಡ್ತಾ ಇದ್ದಾರೆ. CWRC ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರತಕ್ಕಂಥ ಕರ್ನಾಟಕ ಸರ್ಕಾರ. CWRC ಆದೇಶ ಬೆನ್ನಲ್ಲೇ ಮೈಸೂರಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಹರಿಸ್ಕೂಡ್ದು ಅಂತ ಕಿಡಿಕಾರ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾವೇರಿ ನೀರಿನ ವಿಚಾರ ಇದೀಗ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರೀ ರಾಜಕೀಯ ಹಾಗೂ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ನೀಡಿರ್ತಕ್ಕಂಥ ಸೂಚನೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ನಮ್ಗೆ ನೀರಿನ ಬರ್ತಾ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರ್ತಾ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಅದು ಉಸಿರಾಡ್ಬೋದು. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಆರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ನಿಮ್ಗೆ ಬೆಂಗಳೂರಿಗೆ ತಿಂಗಳಿಗೆ 2 TMC 3 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಬರುತ್ತಲ್ಲ, ಮಂಡ್ಯ ಮಳವಳ್ಳಿ ಈ ಕಡೆ. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3500 ಕ್ಯೂಸೆಕ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಅಂದಾಜು 3 TMC ಇದೆ. 3.5 TMC ಇಟ್ಟು 15 ದಿನ. ಅವ್ರಿಗೂ ವಾಸ್ತವಾಂಶ ಗೊತ್ತು. ಕಳೆದ 2 ಬಾರಿ ಏನು ಕೊಟ್ಟಿದೆ ಅದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅಲ್ಲಿ ನೀರೇ ಬರ್ತಾ ಇಲ್ಲ. 1000 ಕ್ಯೂಸೆಕ್ಸ್ ಒಳಗೆ ಬರ್ತಾ ಇದೆ, ಎಲ್ಲ ನೀರಿಲ್ಲ. ಇನ್ನು ಮಾರ್ಚ್ವರೆಗೂ ಕುಡಿಯೋ ನೀರು, ಏಪ್ರಿಲ್ವರೆಗೂ, ನೆಕ್ಸ್ಟ್ ಮುಂಗಾರು ಬರೋವರೆಗೂ ಬೇಕಾಗಿದೆ. ಇನ್ನೇನಾದ್ರೂ ಬರೋ ತಿಂಗಳು ಮಳೆ ಆದರೆ ನಾವು ಬೇಡ ಅಂದ್ರೂ ಬಿಡ್ತೀವಿ. ಇವತ್ತಿನ ಪರಿಸ್ಥಿತಿಲಿ ನೀರಿಲ್ಲ. ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಈ ಮಧ್ಯೆ ನಾನು ಮೊನ್ನೆ ತಮಿಳುನಾಡು ಪಾಂಡಿಚೇರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನು ನೋಡಿ ವಿಡಿಯೋನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮುಂದೆ ಕೊಡ್ತೀವಿ. ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ನಾವಿಲ್ಲಿ ನೀರಿಂದ ಅಳ್ತಾ ಇದ್ದೀವಿ, ಅಲ್ಲಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಅಲ್ಲಿ ನಿಂತು ನಾನೇ ವಿಡಿಯೋ ಮಾಡಿ ಬಂದಿದ್ದೀನಿ ಜನಗಳಿಗೆ ತೋರ್ಸೋಣ ಅಂತ ವೇಸ್ಟ್ ಆಗ್ತಿರೋ ನೀರಿಗೆ ಅವರು ಒಂದು ಅಣೆಕಟ್ಟು ಕಟ್ಕೊಳ್ಳಿ, ಬೇಡ ಅಂತ ನಾವೇನು ಹೇಳಲ್ಲ. ಅಲ್ಲಿ ಕಾವೇರಿಪುರಮ್, ನಾಗಪಟ್ಟಣಮ್ ಅಲ್ಲೆಲ್ಲಾದರೂ ಒಂದು ಎಲ್ಲಿ ಸೂಕ್ತ ಆಗುತ್ತೆ. ಮೆಟ್ಟೂರು ಆದಮೇಲೆ ಅನಾವಶ್ಯಕವಾಗಿ ಮಳೆ ಕಾಲದಲ್ಲಿ ನೀರು ಹೋಗ್ತಾರೆ. ಈಗ ನಾವು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀವಿ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಿಂತು ಮಾಡ್ಕೊಂಬಂದಿದ್ದೀವಿ. ಅಂಥ ಪರಿಸ್ಥಿತಿ ಇರೋದ್ರಿಂದ ಇದೆಲ್ಲ ಕಾವೇರಿ ಪ್ರಾಧಿಕಾರದವ್ರಿಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲ ಅರ್ಹ ಸಾಹಸ ಮಾಡಿ ಎಲ್ಲ ರೈತ ಸಂಘಟನೆಯಿಂದ ಎಲ್ಲ ಪ್ರತಿಭಟನೆ ಮಾಡಿ ಒಂದು ವಾರಗಟ್ಟಲೆ ಕಾಲ ಇಲ್ಲಿ ಬೆಳೆದು ನಿಂತಿರೋಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಕಷ್ಟ ಆಯ್ತೈತೆ. ಇದ್ರ ಪ್ರಯುಕ್ತ ಈಗ ಸಾಯಂಕಾಲ ನಾವು ಪಾಂಡುಪುರದಲ್ಲಿ ಪ್ರತಿಭಟನೆಯೂ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಂಪೂರ್ಣ ವಿರೋಧ ಇದೆ. ಆದರೆ ಯಾವ ಥರ ಇದನ್ನು ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಮತ್ತು ಸರ್ಕಾರದವರು ಯಾವ ಥರ ಈ ನೀರನ್ನು ನಾವು ಈ ಲೋಕಲಲ್ಲಿ ಅಂದರೆ ರೈತರಿಗೆ ಬೆಳೆದು ನಿಂತಿರೋಂಥ ಬೆಳೆಗಳಿಗೆ ಯಾವ ಥರ ನೀರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಆದರೆ ನಮಗೆ ಇದಕ್ಕೆ ಸಂಪೂರ್ಣ ಯಾವುದೇ ಥರದ ಒಪ್ಪಿಗೆ ಇಲ್ಲ. ಇದು ಸರ್ಕಾರ ಏನು ಕಾನೂನು ಹೋರಾಟ ಮಾಡಬೇಕು ಅದರಲ್ಲಿ ಹೆಚ್ಚು ಹೋರಾಟ ಮಾಡಿ ನಮಗೆ ನೀರನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.